ಸಿನಿಮಾ ಮಾತ್ರ ಸೂಪರ್ ಆಗೈತೆ. ಒಂದು ಒಳ್ಳೆ ಸಿನಿಮಾ ನೋಡಿದೆ. ಹೀರೋಗಳಿಗೆ ಹೀರೋ ನಮ್ ಶಿವಣ್ಣ, ಹ್ಯಾಟ್ರಿಕ್ ಹೀರೋ ಸರ್. ಒಂದೊಂದು ಹೇಳ್ತೀನಿ, ಮಾಟ ಮಂತ್ರ ಎಲ್ಲ ಬಗ್ಗಿಟ್ಟು ದೇವ್ನ ನಂಬಿ ಭಕ್ತಿ ಇಟ್ಟು ಭೈರತಿ ನಡುವೆ ಸಿನಿಮಾ ಸೂಪರ್ ಇಟ್ಟು ನಿಜ ಸಖತ್ ಖುಷಿ ಆಯ್ತು. ಶಿವಣ್ಣ ಲಾಂಗ್ ಹಿಡ್ರು ಸಯ್ಯೆ, ಗನ್ ಹಿಡ್ರು ಸಯ್ಯೆ. ಫಸ್ಟ್ ಹಾಫ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಡ್ವರ್ಟ್ ಕಡೆ ಬಂದ ಲೈರ್ ಆಗಿ ಅವ್ರು ಏನೋ ಮಾಡಿದ್ರೆ ತೋರಿಸ. ಸೆಕೆಂಡ್ ಹಾಫ್ ಅಲ್ಲಿ ಅಂತೂ ಹುಚ್ಚದು ಕುಣಿಬೇಕು. ಜೋಗಿ ಪ್ರೇಮ್ಸ್ ಸಾಂಗ್ ಬರ್ತಾವಲ್ಲ, ನೆನ್ ಮೊನ್ನೆ ಬಂದವರೆಲ್ಲ ನಂಬರ್ 1 ಅಂತಾರು, ಅವ್ರವ್ರೆ ಸಂಘ ಕಟ್ಕೊಂಡ್ ಬಿರ್ದು ಹಿಡ್ಕೊಂಡ್ ನಿಂತಾರೋ. ಶಿವಣ್ಣ ನಿನ್ಗೆ ನಂಬರ್ಗಳೇ ಲೆಕ್ಕ ಇಲ್ಲಣ್ಣ. ಸೂಪರ್ ಐತೆ. ದೇಶಕ್ಕೆ 3 ಬಣ್ಣ, ನಾಡಿಗೆ 2 ಬಣ್ಣ, ಕನ್ನಡ ಒಬ್ಬರೇ ಕಿಂಗು 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 ನಮ್ ಶಿವಣ್ಣ. ಸೂಪರ್ ಐತೆ. ಶಿವಣ್ಣ ಅವರು ಅದ್ಭುತವಾದ ಅಭಿನಯ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಿಮು. ಸೂಪರ್ 100 ಡೇಸ್ ಹೋಗುತ್ತೆ ಸರ್. ಕನ್ನಡ ಫಿಲಿಮು ಸೂಪರ್ ಆಗಿದೆ ಸರ್. ಕನ್ನಡ ಫಿಲಿಮು ಈ ಥರನೇ ಜಾಸ್ತಿ ಬರಲಿ, ಜನಗಳೆಲ್ಲ ಬಂದು ಥಿಯೇಟ್ರಲ್ಲಿ ನೋಡಲಿ. ಚೆನ್ನಾಗಿದೆ ಫಿಲಿಮು, ತುಂಬ ಚೆನ್ನಾಗಿದೆ ಪಿಕ್ಚರ್. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಎಲ್ಲರೂ ಕೇಳ್ಕೊತೀವಿ ಸರ್. ಸೂಪರ್ ಆಗಿದೆ ಪಿಕ್ಚರ್ ಮಾತ್ರ. ಮೂವಿ ಮಾತ್ರ ಸಾಲಿಡ್ ಬ್ರೋ. ಅವರ ಎಕ್ಸ್ಪ್ರೆಷನ್ ಇದೆಯಲ್ಲ ಅದು ಸೂಪರ್. ನಮ್ಮ ಅಪ್ಪನ ಕಾಲದಿಂದ ಹಿಡಿದು ಇವತ್ತವರೆಗೂ ಆ ತಾಕತ್ತು ಇದೆಯಲ್ಲ, ಆ ತಾಕತ್ತು ಅದು ಬರಬೇಕಂದ್ರೆ ಶಿವಣ್ಣನ ಒಬ್ಬರ ಕೈಲೇ. ದೊಡ್ಡ ಮನೆಯವರು ನೋಡ್ದಿರೋ ರೆಕಾರ್ಡ್ಸ್ಗಳಿಲ್ಲ, ಮಾಡ್ದಿರೋ ಕೆಲಸಗಳಿಲ್ಲ. ಶಿವಣ್ಣ ಕಿಂಗ್ ಈಸ್ ಆಲ್ವೇಸ್ ಕಿಂಗ್. ಮೂವಿಲಿ ಅವ್ರ ಆ್ಯಕ್ಟಿಂಗ್ ಇಷ್ಟ ಆಯಿತು. ಅವರು ಆ್ಯಕ್ಟಿಂಗ್ ಕಣ್ಣಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ ಅದಿಷ್ಟ. ಕೆಲವು ಡೈಲಾಗ್ಸ್ಗಳು ಮತ್ತು ಮೂವಿ ಮೇಕಿಂಗ್ ಇದೆಯಲ್ಲ, ನರ್ತನವ್ರಿಗೆ ಒಳ್ಳೆ ಮೇಕಿಂಗ್ ಇದೆ ಪಾಯಿಂಟು. ಕ್ಲೈಮ್ಯಾಕ್ಸ್ ಅಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಒಳ್ಳೆ ಫೈಟು, ಒಳ್ಳೆ ಎಕ್ಸ್ಪ್ರೆಷನ್ಸು. ಮತ್ತು ಶಿವಣ್ಣ ನೋಡ್ತಾ ಇದ್ರೆ ಈಗಲೂ ಅವ್ರಿಗೆ ಟಕ್ಕರ್ ಕೂಡ ಯಾವ ಹೀರೋಗಳನ್ನು ಯಾವುದೇ ಕಾರಣಕ್ಕೂ ಆಗಲ್ಲ. ಶಿವಣ್ಣ ಯಾವತ್ತಿದ್ರು ಶಿವಣ್ಣನೇ. ಅವ್ರನ್ನಂತೂ ಟ್ರಿಗರ್ ಮಾಡೋಕ್ಕಾಗಲ್ಲ. ಶಿವಣ್ಣ ಇಸ್ ಕಿಂಗ್. ಅಪ್ಪು ಭಾಷ ಅಂದರೆ ಒಂದು ರಣತ ರಕ್ತ ಇದ್ದಂಗೆ. ಅವರು ನಮಗೆ ಬಡತನ ಅಂದರೆ ಅವರು ನಮಗೆ ಕನ್ನಡ ತೋರಿಸವ್ರೆ. ಅವ್ರದ್ದು ಅನ್ನದಾತ ಮನೆ, ಅವ್ರದ್ದೇನಿಲ್ಲ. ಒಳ್ಳೆ ಫಿಲಿಮ್ ಅಣ್ಣ. ಅವ್ರ ಮನೆತನ ಒಳ್ಳೆಯದು. ಭೈರತಿ ರಣಗಲ್ಲು ಶಿವಣ್ಣನ ಕಣ್ಣು ನೋಡಿದ ತಕ್ಷಣ ಹೇಳ್ತದೆ ಇವರೇ ಭೈರತಿ ರಣಗಲ್ ಅಂತ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಅವರು ಒಂದು ಡೈಲಾಗ್ ಹೇಳ್ಬಿಡ್ತಾರೆ, ನಾನು ತಾಳ್ಮೆ ಕಳ್ಕೊಂಡಾಗೆಲ್ಲ ತುಂಬ ಜನಗಳು ತಲೆ ಕಳ್ಕೊಂಡಿದ್ದಾರೆ ಅಂತ. ಬೇರೆ ಲೆವೆಲ್ ಸರ್. ಆಮೇಲೆ ರವಿ ಬಸೂರ್ ಸರ್ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಸರ್. ತುಂಬ ಖುಷಿ ಆಯ್ತು ಸರ್. ಪ್ರಾಮಿಸ್ ಆಗಿ ಹೇಳ್ತೀನಿ ಬೇರೆ ಲೆವೆಲ್ ಸರ್. ನೀವು ಬಂದು ಸಿನಿಮಾ ಥಿಯೇಟ್ರಲ್ಲಿ ಅನುಭವಿಸಿ ಈ ಮ್ಯೂಸಿಕ್ನ, ನಿಮಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನನಗೆ ನರ್ತನ್ ಸರ್ ಹ್ಯಾಟ್ಸ್ ಆಫ್ ಟು ಯು ಸರ್. ನಿಮ್ಮ ಅಪ್ತಿ ನೋಡಿದ್ದೆ, ನಾನು ನಿಮ್ಮ ಅಪ್ತಿ ನೋಡಿ ತುಂಬ ಖುಷಿಯಾಗಿತ್ತು. ಬಟ್ ಈ ಸಿನಿಮಾ ನೋಡಿ ಅದಕ್ಕಿಂತ ಜಾಸ್ತಿ ಖುಷಿಯಾಗಿದೆ ನನಗೆ. ತುಂಬ ಸಿನಿಮಾ ಓವರ್ಲಾಗ್ ಫ್ಯಾಮಿಲಿ ಕಂಟೆಂಟ್ ಸಿನಿಮಾ ಇದು. ಫ್ಯಾಮಿಲಿಗೋಸ್ಕರನೇ ಇದೆ. ಬಟ್ ಸೋಷಲ್ ಮೆಸೇಜ್ ತುಂಬ ಚೆನ್ನಾಗಿ ಕೇಳಿದ್ದಾರೆ. ಸೋಷಿಯಲ್ ಮೆಸೇಜ್ ತುಂಬ ಚೆನ್ನಾಗಿದೆ. ಶಿವಣ್ಣನ ಕಣ್ಣು ಬೇರೆ ಲೆವೆಲ್ ಸರ್. ಶಿವಣ್ಣಗೆ ಏಜ್ ಆಗಲ್ಲ ಬಿಡಿ, ಅದು ಹೇಳೋದೇ ಬೇಡ. ಅವ್ರ ಅಭಿಮಾನಿಗಳು, ಅವರು ಪ್ರೀತಿಸೋರವರು ಅವ್ರಿಗೆ ಕೊನೆವರೆಗೂ ಹಿಂಗೆ ಇರಬೇಕು. ಕೊನೆವರೆಗೂ ಅವರು ಪ್ರೀತಿಸೋ ನಾವು ಅಭಿಮಾನಿಗಳು ಅವ್ರ ಜೊತೆಗೆ ಯಾವಾಗಲೂ ಇರ್ತೀವಿ. ಅವ್ರು ಇದೇ ಥರ ಒಳ್ಳೆ ಸಿನಿಮಾ ಮಾಡಬೇಕು, ಸಿನಿಮಾ ಕೊಡಬೇಕು, ನಮ್ಮನ್ನು ರಂಜಿಸಬೇಕು. ನಾವು ಅವ್ರಿಗೋಸ್ಕರ ಯಾವಾಗಲೂ ಪ್ರಾಣನೇ ಕೊಡ್ತೀವಿ. ಶಿವಣ್ಣ, ಐ ಲವ್ ಯು ಶಿವಣ್ಣ. ಬಿಕಾಸ್ ನಿಮ್ಮ ಸಿನಿಮಾ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿದ್ದು. ಅಲ್ಲ, ಆಲ್ಮೋಸ್ಟ್ ಎಲ್ಲ ಸಿನಿಮಾ ಇಷ್ಟಪಟ್ಟರು. ಭೈರತಿ ರಣಗಲ್ ಅಂದರೆ ಒಂದು ಬೇರೆ ಲೆವೆಲ್ ಸರ್. ಬೇರೆ ಲೆವೆಲ್. ಎಲ್ಲರೂ ಬಂದು ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಕನ್ನಡಿಗರು. ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಸಿನಿಮಾ ಹರಿಸಿ, ಕನ್ನಡಿಗರನ್ನು ಉಳಿಸಿ. ನಮ್ಮ ಶಿವಣ್ಣ, ನಮ್ಮಣ್ಣ, ನಮ್ಮ ಮನೆಯ ಶಿವಣ್ಣ, ನಮ್ಮೆಲ್ಲರಿಗೋಸ್ಕರ ಕಾಪಾಡೋ ಶಿವಣ್ಣ. ಜೈ ಶಿವಣ್ಣ, ಜೈ ಶಿವಣ್ಣ.